ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಇವತ್ತು 3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಮೊದಲನೇದಾಗಿ ಕಾಶ್ಮೀರದ ಘಟನೆಗೆ ಸಂಬಂಧಿಸಿದಾಗೆ ಕೆಂಗೇರಿ ಉಪನಗರದಲ್ಲಿ 3 ಪ್ರತಿಭಟನೆಗಳಾಗಿರ್ತಕ್ಕಂಥದ್ದು. ಇನ್ನೊಂದು ಯಶಸ್ವಿ ಗಿರಿಜಾ ಕಲ್ಯಾಣ ಮಾಡಿದ ಹಿನ್ನೆಲೆಯಲ್ಲಿ ಸೋಮಶೇಖರ್ ಅವರಿಗೆ ಅಭಿನಂದನೆ, ಬಾಗಿನ ಸಮರ್ಪಣೆಯ ಕಾರ್ಯಕ್ರಮದ ವರದಿ. ರೈಲ್ವೆ ಪರೀಕ್ಷೆಯಲ್ಲಿ ಜನಿವಾರ ತಾಳಿಗೆ ಆದೇಶ, ವಿ ಸೋಮಣ್ಣ ಮತ್ತು ರಘುನಾಥ್ಗೆ ಅಭಿನಂದನೆಗಳು. ಈ 3 ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂತಹ ಈ ವಿಶೇಷ ಕಾರ್ಯಕ್ರಮ. ಕಾಶ್ಮೀರದೊಳಗೆ ಪ್ರವಾಸಿಗರ ಹತ್ಯಾಕಾಂಡ ಏನಾಯಿತು, ಆ ಹಿನ್ನೆಲೆಯಲ್ಲಿ ಹತ್ಯಾಕಾಂಡವನ್ನು ಖಂಡಿಸಿ, ಭಯೋತ್ಪಾದನೆಯನ್ನು ಖಂಡಿಸಿ 3 ಪ್ರತಿಭಟನೆಗಳಾಯಿತು. ಭಾರತೀಯ ಜನತಾ ಪಕ್ಷ ಯಶವಂತಪುರ ನಗರ ಮಂಡಲದ ಆಶ್ರಯದೊಳಗೆ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೆಯಿತು. ಸಂಜೆಯ ಕಾರ್ಯಕ್ರಮ ದೀಪವನ್ನು ಹಿಡಿದುಕೊಂಡಂದರೆ ಮೋಂಬತ್ತಿಯನ್ನು ಹಿಡಿದುಕೊಂಡು ಒಂದು ಮೆರವಣಿಗೆ ನಡೆದಂಥದ್ದು. ಮೆರವಣಿಗೆಯ ಕಾರ್ಯಕ್ರಮದೊಳಗೆ ಅನೇಕರು ಪಾಲ್ಗೊಂಡಿದ್ದರು. ಅದರಲ್ಲೂ ಬಹುತೇಕವಾಗಿ ವಿಶೇಷವಾಗಿ ಮಾತೆಯರ ಸಂಖ್ಯೆ ಹೆಚ್ಚಾಗಿತ್ತು. ಹೊಯ್ಸಳ ವೃತ್ತದಿಂದ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗದವರೆಗೆ ಬಂದು ಒಂದು ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಆರಂಭದಲ್ಲಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ನಡೆಸಿ, ನಂತರದೊಳಗೆ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಆಂಜನಪ್ಪನವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಸಿದ್ದರಾಮುಲ್ಲಾ ಖಾನ್ ಅಂಥೇಳಿ ಮಾತನಾಡುವುದರ ಜೊತೆಯೊಳಗೆ ಅವರ ಭಯೋತ್ಪಾದನೆಯ ಕೃತ್ಯವನ್ನು ಖಂಡಿಸಿ ಮಾತನಾಡಿದರು ಆಂಜನಪ್ಪನವರು. ಹಾಗೆಯೇ ಮಾಜಿ BBMP ಸದಸ್ಯ BV ಸತ್ಯನಾರಾಯಣ ಅವರು ಕೂಡ ಈ ಘಟನೆಯನ್ನು ಖಂಡಿಸಿದ್ದಲ್ಲದೆ ಒಂದೊಂದು ಮನೆಯಿಂದ ಒಬ್ಬೊಬ್ಬ ಹಿಂದೂ ಈ ಪ್ರತಿಭಟನೆಗೆ ಬರುವಂತಾಗಬೇಕು, ಮುಂದೆ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಗೇರಿಯವರು ಕೂಡ ಮಾತನಾಡಿದರು. ಒಂದು ವೇಳೆ ಯುದ್ಧವಾದರೆ ಆ ಯುದ್ಧದ ಪರಿಸ್ಥಿತಿಯನ್ನು ತಡೆದುಕೊಳ್ಳುವಂತಹ ಶಕ್ತಿ ನಮಗಿರಬೇಕು. ಬೆಲೆ ಏರಿಕೆ ಆಗಬಹುದು, ಇನ್ನೊಂದಾಗಬಹುದು, ತೊಂದರೆ ಆಗ್ಬೋದು. ಆ ಎಲ್ಲ ತೊಂದರೆಗಳನ್ನು ದೇಶದ ಹಿತದೃಷ್ಟಿಯಿಂದ ನಾವು ತಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಅನಿಲ್ ಚಳಗೇರಿಯವರು ಹೇಳಿದರು. ಪ್ರತಿಭಟನೆ ಆರಂಭವಾದ ಸಂದರ್ಭದೊಳಗೆ ನಾಗರಾಜ್ರವರು ಕೂಡ ಒಂದು ಮಾತನ್ನು ಹೇಳಿ, ನಾವೆಲ್ಲರೂ ಕೂಡ ಹಿಂದೂಗಳ ಬಳಿಯೇ ವ್ಯಾಪಾರವನ್ನು ಮಾಡಬೇಕು, ಮುಸ್ಲಿಮರ ಬಳಿ ವ್ಯಾಪಾರವನ್ನು ಮಾಡಬಾರದು. ರಾಘವೇಂದ್ರ ಸ್ವಾಮಿಗಳ ಮಠದ ಮುಂಭಾಗದೊಳಗೆ ಮುಸಲ್ಮಾನರೇ ವ್ಯಾಪಾರ ಜಾಸ್ತಿ ಇದೆ, ಗುರುವಾರದ ಸಂದರ್ಭದೊಳಗೆ ವಿದ್ಯಾವಂತರೇ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಿ, ಅದನ್ನು ಮಾಡಬೇಡಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಅತ್ಯುತ್ತಮವಾಗಿರ್ತಕ್ಕಂಥ ಜನರು ಸೇರಿದ್ರು. ಉತ್ತಮವಾಗಿರ್ತಕ್ಕಂಥ ಒಂದಷ್ಟು ಪ್ರತಿಭಟನೆಯ ಮೆರವಣಿಗೆ ಕೂಡ ನಡೀತು. ಅದರ ಒಂದು ಸಂಕ್ಷಿಪ್ತವಾದ ವರದಿ ನಿಮ್ಮ ಗಮನಕ್ಕೆ. ಕಾಶ್ಮೀರ ಭಾರತ್ ಮಾತಾ ಕೆ ವಂದೇ ವಂದೇ ಗುಂಡಿಕ್ಕಿ 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 ಗುಂಡಿಕ್ಕಿ. ಪಹಲ್ಗಾಮ್ ಪ್ರದೇಶದಲ್ಲಿ ನಡೆದಂತ ಹಿಂದೂಗಳ ನರ್ಮೇದ ಇಡೀ ಜಗತ್ತೇ ಬೆಚ್ಚುಗೊಳ್ಳುವಂತೆ ಮಾಡಿದೆ. ಪಕ್ಕದ ಪಾಕಿಸ್ತಾನದ ಭಯೋತ್ಪಾದಕರ ತಂಡ ಶಾಂತಿಯನ್ನ ಪ್ರತಿಷ್ಠಾಪಿಸುವಂತ ಮೋದಿಯವರು ಏನ್ ಮಾಡಿದ್ರು, ಅದಕ್ಕೆ ತದ್ವಿರುದ್ಧವಾಗಿ ಮತ್ತೆ ಕಾಶ್ಮೀರದಲ್ಲಿ ಅಶಾಂತಿ ಉದ್ಭವವಾಗಲಿ ಅನ್ನೋ ರೀತಿಯಲ್ಲಿ ನಡ್ಕೊಂಡಂತ ನರಮೇಧ ಪಾಪಿಗಳು, ನಿನ್ನ ಹೆಸರೇನು, ನೀನ್ ಯಾವ ಜಾತಿ, ಕೇಳಿ ಕೇಳಿ ಹಿಂದೂನ ಮುಸ್ಲಿಂ ಅಂತ ಕೇಳಿ ಕೇಳಿ ಹೊಡೆದ್ರು. ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ಸಿನ ನಪುಂಸಕರು ಹೇಳ್ತಾರೆ, ಅವರು ಹಿಂದೂನ ಮುಸ್ಲಿಂ ಅಂತ ಕೇಳಿ ಹೊಡಲಿಲ್ಲ, ಸಿಕ್ಕಿದವ್ರು ಹೊಡೆದ್ರು ಅಂತ ಹೇಳ್ತಾರೆ. ಆಮೇಲೆ ಮಾಡ್ಕೊಳ್ಳಿ, ಮೀಡಿಯಾದವ್ರು ನನಗೆ ಬೇಕಾ ನಿಮಗೆ ಬೇಕಾ? ಭಾರತ್ ಮಾತಾ ಕೇ ವಂದೇ ವಂದೇ. ಇಷ್ಟು ದಿನ ಉಗ್ರಗಾಮಿಗಳು ಸಿಕ್ಕಿದವ್ರನ್ನ ಬಿಡ್ತಾ ಇದ್ರು, ಅದು ಒಂಥರ ಕಾಮನ್ ಆಗ್ಬಿಟ್ಟಿತ್ತು. ಆದ್ರೆ ಈ ಸಲ ನಿನ್ನ ಧರ್ಮ ಯಾವುದು ಅಂತ ಹೇಳಿ ಗುಂಡಿಕ್ಕಿ ಕೊಲ್ತಾ ಇದ್ದಾರೆ. ನಾನು ಮುಸ್ಲಿಂ ಅಂತ ಹೇಳಿದ್ರು ಅವನ್ನ ಬಟ್ಟೆ ಬಿಚ್ಚಿಸಿ ಅದನ್ನ ಪ್ರೂವ್ ಆದ್ಮೇಲೆ ಅವನ್ನ ಬಿಡ್ತಾ ಇದ್ರಿಲ್ಲ, ಹೊಡಿತಾ ಇದ್ರು. ಈ ತರ ಕೃತ್ಯಗಳನ್ನು ಮಾಡ್ತಾ ಇರೋ ಈ ಉಗ್ರಗಾಮಿಗಳಿಗೆ ನಾವೆಲ್ಲ ಇವತ್ತು ಖಂಡಿಸಬೇಕಾಗಿದೆ. ಅದರಲ್ಲೂ ಈ ಉಗ್ರಗಾಮಿಗಳನ್ನು ಪೋಷಣೆ ಮಾಡ್ತಿರುವಂತ ರಾಜಕಾರಣಿಗಳಿಗೆ ಫಸ್ಟ್ ಗುಂಡಿಕ್ಕಿ ಕೊಲ್ಬೇಕು. ನಾವು ಮುಲಾಜಿಲ್ಲದೆ ಗುಂಡಿಕ್ಕಿ ಕೊಲ್ಬೇಕು ಅವ್ರಿಗೆ. ದೇಶ ದ್ರೋಹಿಗಳಂದ್ರೆ ಅವರು ಮೊದಲು ದೇಶಗಳು, ಅವರು ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೆ ಈ ಉಗ್ರಗಾಮಿಗಳಿಗೆ, ಅವರು ಸಪೋರ್ಟ್ ಮಾತಾಡ್ತಾ ಇದ್ದಾರೆ, ಹಿಂದೂಗಳನ್ನ ಯಾರು ದ್ವೇಷ ಮಾಡ್ತಾ ಇದ್ದಾರೆ ಅಂತ ಉಗ್ರಗಾಮಿಗಳು ಇವರು ಉಗ್ರಗಾಮಿಗಳು. ಇಂಥ ಉಗ್ರಗಾಮಿಗಳೇ ಫಸ್ಟ್ ಗುಂಡಿಗೆ ಕೊಂದ್ರೆ ಮಾತ್ರ ದೇಶ ಸುರಕ್ಷಿತವಾಗಿರುತ್ತೆ.
ಇನ್ನೊಂದು ಇಂಥ ವಿಚಾರಗಳು ಬಂದ ನೀವು ಮಾಡುವಂತ ತರಕಾರಿಗಳನ್ನ, ನೀವು ಮಾಡುವಂತ ಗಾಡಿ ರಿಪೇರಿಗಳನ್ನ ಮಾಡಿ ನಾವು ದುಡ್ಡು ತಗೊಂಡಿದೀವಿ. ಯಾರೋ ನನ್ನ ಧರ್ಮ ಕೇಳಿ ನನ್ನ ಅಣ್ಣ ತಮ್ಮನ್ನ, ಅಕ್ಕ ತಂಗಿಯನ್ನ ಸಾಯಿಸ್ತಾರೆ ಅಂದ್ರೆ ನೀವು ಸುಮ್ಮನೆ ಕೂಡ್ತೀರಿ ಅಂದ್ರೆ ನಾವ್ಯಾಕ್ರಿ ನಿಮ್ಮನ್ನ ನಂಬೇಕು? ಇದೊಂದು ಟೈಮು. ನಮ್ಗೆ ಹೇಳಕ್ ಬರಬೇಡಿ ಹಿಂದೂಗಳು ಒಂದಾಗಿರಿ. ಮೋದಿ ಬಂದಾಗಿಂದ ಇದೆಲ್ಲ ಪ್ರಾರಂಭ ಆಯ್ತು ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ. ಮೋದಿ ಬಂದ ಮೇಲಿಂದ ಪ್ರಾರಂಭ ಆಯ್ತು ಅಂತ ನೆನಪಿಲ್ವಾ ನಿಮ್ಗೆ ಯಾರಿಗೂ? 1993ರಲ್ಲಿ ಅವತ್ತು ರಾಮ ಜನ್ಮಭೂಮಿಯ ಪ್ರತಿಕಾರವಾಗಿ ಬಾಂಬೆಯಲ್ಲಿ ಬ್ಲಾಸ್ಟ್ ಮಾಡ್ತಾರೆ. 1999ರಲ್ಲಿ ಕಾರ್ಗಿಲ್ ಅಲ್ಲಿ ರಾತ್ರೋರಾತ್ರಿ ದಾಳಿ ಮಾಡ್ತಾರೆ. 2002ರಲ್ಲಿ ರಾಮನ ಭಕ್ತರು ಅಯೋಧ್ಯೆಯಿಂದ ಬರುವಾಗ ಟ್ರೇನಲ್ಲಿ ಅವರನ್ನ ಸುಡ್ತಾರೆ. ಸಿಮಿ, ಇಂಡಿಯನ್ ಮುಜಾಹಿದೀನ್, ಡೆಕ್ಕನ್ ಮುಜಾಹಿದೀನ್ ಅನ್ನುವಂತ ಹೆಸರುಗಳಲ್ಲಿ ನಮ್ಮ ಹಿಂದೂಗಳನ್ನ ಸಾಯಿಸ್ತಾರೆ. ತಿಂಡಿ ತಿನ್ನುವಾಗ ಟಿಫನ್ ಡಬ್ಬ ಅಲ್ಲಿ ಬಾಂಬ್ಗಳನ್ನ ಇಟ್ಕೊಂಡು ಸಾಯಿಸಿದಾರ್ರಿ. ತಿಂಡಿ ತಿನ್ನುವಾಗ ಎಲ್ಲಿ? ಪುಣೆಯ ಜರ್ಮನ್ ಬೇಕರಿ ಆಗ್ಬಹುದು, ಹೈದರಾಬಾದಿನ ಗೋಕುಲ್ ಚಾಟ್ ಆಗ್ಬಹುದು, ನಮ್ಮದೇ ಚರ್ಚ್ ಸ್ಟ್ರೀಟ್ ಆಗ್ಬಹುದು. ಮರ್ತೋದ್ರೆ ಹೆಂಗ್ರಿ ನಾವೆಲ್ಲ? ನಾವು ನೀವು ಹೋಗ್ಬಿಡ್ತೀವಿ. ನೆನ್ಪಿಟ್ಕೊಳ್ಳಿ, ನಾವು ನೀವು ಹೋಗ್ಬಿಡ್ತೀವಿ. भारत माता की, भारत माता की, भारत माता की, वंदे मातरम, मातरम 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 मातरम. ಎಲ್ಲಕ್ಕೂ ಮಾಡಬೇಕು ದಯವಿಟ್ಟು. ಎಲ್ಲರೂ ಮೂರ್ಮೂಳೆ ಬೇಗ ಮಾಡಬೇಕು ದಯವಿಟ್ಟು. ಮೂರು ಜನ ಯಾರು ಲೈನ್ ಮೂರು ಜನ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ನುಡಿಯುವ. ಜಮ್ಮು ಮತ್ತು ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದು ಪ್ರತಿಭಟನೆ BJP ಅವರದಾದರೆ ಇನ್ನೊಂದು ಪ್ರತಿಭಟನೆ ಕಾಂಗ್ರೆಸ್ನವರು ಮಾಡಿದ್ರು. ಕೆಂಗೇರಿ ಉಪನಗರದ ಕೈರುಚಿ ಹೋಟೆಲಿನ ಸಮೀಪದಿಂದ ನಡೆದಂತಹ ಮೆರವಣಿಗೆಯ ಕಾರ್ಯಕ್ರಮ. ಅವರು ಕೂಡ ಕ್ಯಾಂಡಲನ್ನು ಹಿಡಿದುಕೊಂಡು ಒಂದು ಮೆರವಣಿಗೆಯನ್ನು ಮಾಡಿದ್ರು. ಆರಂಭದೊಳಗೆ ಎಲ್ಲರೂ ಕೂಡ ಇದು ಮೌನ ಮೆರವಣಿಗೆ ಅಂಥೇಳಿ ಕಿರಿಸ್ತಾ ಇದ್ದರೂ ಕೂಡ ಜೈಕಾರದ ಘೋಷಣೆಗಳು ನಡೀತಾನೇ ಇತ್ತು. ಸೋಮಶೇಖರ್ ಅವರ ನೇತೃತ್ವದೊಳಗೆ ಮೆರವಣಿಗೆ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೋಮಶೇಖರ್ ಅವರು ಊರಿನಲ್ಲಿ ಇಲ್ಲದೇ ಇದ್ದಿದ್ದರಿಂದ ಅವರು ಬರಲಿಲ್ಲ. ಉಳಿದಂತೆ ಮೆರವಣಿಗೆ ಕೂಡ ಒಂದಷ್ಟು ಮಾತುಗಳು ನಡೀತಾನೇ ಇತ್ತು. ಮೌನ ಮೆರವಣಿಗೆ ಅಂದರು, ಪ್ರತಿಭಟನಾ ಮೆರವಣಿಗೆ ಅಂದರು, ಘೋಷಣೆಗಳಕ್ಕೆ ಹೋಗೋದ್ರು. ಫೋಟೋಕ್ಕೋಸ್ಕರವಾಗಿ ಒಂದಷ್ಟು ಜನ ಮುಂದೆ ಹಿಂದೆ ಬರುವಂಥ ಸ್ಥಿತಿಗಳು ನಡೀತು. ಎಲ್ಲ ಒಂದು ಕಡೆ ಶಿಸ್ತು ತಪ್ಪೇನೋ ಅಂತ ಅನಿಸಿದ್ರು ಕೂಡ ಉತ್ತಮ ಉದ್ದೇಶದಿಂದ ಪ್ರತಿಭಟನೆ ನಡೀತು. ಪ್ರತಿಭಟನೆಯ ನೇತೃತ್ವವನ್ನು ಅನೇಕರು ವಹಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು, ಹಾಗೆ ವಾರ್ಡ್ ಅಧ್ಯಕ್ಷರಾದಂಥ ಕಿರಣ್ ಕುಮಾರು, ಪ್ರಭಾಕರ್ ಅವರು ಇದ್ದರು. ಮಹಿಳಾ ಮುಖಂಡರುಗಳಿಂದ ಹಿಡಿದು ಎಲ್ಲರೂ ಕೂಡ ಅನೇಕರು ಭಾಗವಹಿಸಿದ್ರು. ಅವರೆಲ್ಲ ಹೆಸರುಗಳನ್ನು ಹೇಳ್ತಾ ಹೋದರೆ ಬಹುದೊಡ್ಡ ಪಟ್ಟಿ ಆಗುತ್ತೆ. ಅವರೆಲ್ಲರೂ ಕೂಡ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ಎಲ್ಲರೂ ಬೀಳ್ತೀರಾ ಬನ್ನಿ, ನಾವೇನು ಫೋಟೋ ಆಸೆಗಿಲ್ಲ. ಇನ್ನು ಮೂರನೆಯ ಪ್ರತಿಭಟನೆ ಅಂತಂದರೆ ಶ್ರೀ ಪೂಜ್ಯ ಭಾರತ ಜನಜಾಗೃತಿ ವೇದಿಕೆಯ ಆಶ್ರಯದೊಳಗೆ ಪಂಜಿನ ಮೆರವಣಿಗೆ ನಡೆಯಿತು. ಶಿರ್ಕೆಯಿಂದ ಆರಂಭವಾದ ಪಂಜಿನ ಮೆರವಣಿಗೆ ಹೊಯ್ಸಳ ವೃತ್ತದಿಂದ ಆಗಮಿಸಿ ಕಾರ್ಪೊರೇಷನ್ ಬ್ಯಾಂಕಿಗಿಂತ ಪೂರ್ವದೊಳಗೆ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಕೂಡ ಮಾತನಾಡಲಾಯಿತು. ಟೊಯೋಟಾದ ಕಾರ್ಮಿಕ ಸಂಘದ ಅಧ್ಯಕ್ಷ BJPಯ ಮುಖಂಡ ದೀಪಕ್ರವರು ಇದರ ನೇತೃತ್ವವನ್ನು ವಹಿಸಿದರು. ಉತ್ತಮವಾಗಿರ್ತಕ್ಕಂಥ ಜನ, ಭಗವಧ್ವಜದ ಹಾರಾಟ, ಪಂಜಿನ ಮೆರವಣಿಗೆ, ಜನಜಂಗುಳಿ ಸೇರಿದಂಥದ್ದು, ಒಂದು ಆ ಖಂಡನೆಯನ್ನು ಕೈಗೊಳ್ಳುವಂತಹ ಜನ ಇದ್ದದ್ದು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ರೀತಿಯ ಸಂತೋಷ ತಂದಿತ್ತು. ದುಃಖಕ್ಕೋಸ್ಕರವಾಗಿ ಸೇರಿದಂತಾದರೂ ಕೂಡ ಅಷ್ಟೊಂದು ಜನ ಹಿಂದೂಗಳು ಸೇರಿದ್ರು ಅಂತಕ್ಕಂಥ ಅಭಿಮಾನದ ಮಾತುಗಳು ಅಲ್ಲಿ ಆಂಜನಪ್ಪನವರು ಕೂಡ ಮಾತಾಡಿದ್ರು. ಹಾಗೆಯೇ ಟೊಯೋಟಾ ಕಾರ್ಮಿಕರ ಸಂಘದ ಅಧ್ಯಕ್ಷ, ಪೂಜ್ಯ ಭಾರತ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ದೀಪಕ್ರವರು ಕೂಡ ಮಾತನಾಡಿದ್ರು. ಮಾಜಿ BBMP ಸದಸ್ಯ KR ಸುಧೀರ್ ಅವರು, BJP ಮುಖಂಡ J ರಮೇಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಮೂರು ಪ್ರತಿಭಟನೆಯ ವರದಿ ನಿಮ್ಮ ಗಮನಕ್ಕೆ. ಇದಲ್ಲದೆ ಸಾಕಷ್ಟು ಪ್ರತಿಭಟನೆಗಳಾಗಿದೆ. ಪ್ರಮುಖವಾಗಿರ್ತಕ್ಕಂಥ ಪ್ರತಿಭಟನೆ ಖಂಡನೆಯ ಒಂದು ವರದಿ ನಿಮ್ಮ ಗಮನಕ್ಕೆ. ರಾಜಕಾರಣಿಗಳು ಯಾವ ರೀತಿ ಮುಸ್ಲಿಮರನ್ನ ಓಡಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಾ ಮುಸ್ಲಿಮರು ಉಗ್ರಗಾಮಿಗಳಲ್ಲ, ಆದರೆ ಎಲ್ಲಾ ಉಗ್ರಗಾಮಿಗಳು ಅವರ ಧರ್ಮಾಧಿಕಾರಿಗಳು, ಅವರ ಮುಲ್ಲಾಗಳು ಅವರನ್ನ ಬೇಯಿಸಿ ಕಾಯ್ದುಕೊಂಡಿದ್ದಾರೆ. ಯಾವುದೇ ಇದೊಂದು ಭಾಗ ಆದರೆ ಇನ್ನೊಂದು ಭಾಗಗಳಿಗೆ ಏಪ್ರಿಲ್ 10ನೇ ತಾರೀಕು ಕೆಂಗೇರಿಯ ಐತಿಹಾಸಿಕವಾಗಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನದೊಳಗೆ ಗಿರಿಜಾ ಕಲ್ಯಾಣ ನಡೆಯಿತು. ಬಹಳ ವರ್ಷದ ಗಿರಿಜಾ ಕಲ್ಯಾಣ ಇಲ್ಲ ನಡೆದಿತ್ತು, ಸಣ್ಣ ಪ್ರಮಾಣದಲ್ಲಾಗಿತ್ತು, ದೊಡ್ಡ ಪ್ರಮಾಣದಲ್ಲಾಗಿಲ್ಲ, ಸಾರ್ವಜನಿಕವಾಗಿ ಆಗಿಲ್ಲ ಅನ್ನುವಂಥ ಚರ್ಚೆಗಳು ಸಾವಿರಾರು ಇತ್ತು. ಆ ಚರ್ಚೆಗಳ ಮಧ್ಯದಲ್ಲಿಯೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರು ತಾವೇ ಖುದ್ದು ಇಂಟ್ರೆಸ್ಟ್ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ನಡೆಸಿದರು. ನೂರಾರು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಅತ್ಯದ್ಭುತವಾಗಿ ಶ್ರೀ ಗಿರಿಜಾ ಕಲ್ಯಾಣ ನೆರವೇರಿತು. ಗಿರಿಜಾ ಕಲ್ಯಾಣ ಮುಗಿಯಿತು. ಅದಾದ ಮೇಲೆ ಗಿರಿಜಾ ಕಲ್ಯಾಣದ ಯಶಸ್ಸಿಗೆ ಸಹಕಾರ ಕೊಟ್ಟಂಥ ST ಸೋಮಶೇಖರ್ ಅವರನ್ನು ಅಭಿನಂದಿಸಬೇಕು ಅಂಥೇಳಿ ಒಂದಷ್ಟು ಬಳಗ ತೀರ್ಮಾನವನ್ನು ಮಾಡಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವುಗಳೇ ಒಂದಷ್ಟು ಸಹಕಾರವನ್ನು ಹಾಕಿಕೊಂಡು ಸೋಮಶೇಖರನ್ನು ಅಭಿನಂದಿಸುವಂಥದ್ದು. ಅವತ್ತು ಗಿರಿಜಾ ಕಲ್ಯಾಣಕ್ಕೆ 101 ಮಹಿಳೆಯರು ಏನು ಆರತಿಯನ್ನು ಹೊತ್ತು ಬಂದಿದ್ದರು, ಹಾಗೆಯೇ ಪೂರ್ಣಕುಂಭವನ್ನು ಹೊತ್ತು ಬಂದಿದ್ದರು. ಅವರಿಗೆ ಬಾಗಿನದ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ, ಅದರ ಜೊತೆಗೆ 108 ಕೊಡಗಳ ಮತ್ತು ಜಲಾಭಿಷೇಕದ ಕಾರ್ಯಕ್ರಮ, ಪ್ರಸಾದದ ವಿನಿಯೋಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಇವತ್ತು ಯಶಸ್ವಿಯಾಗಿ ನೆರವೇರಿದಂತಹ ಕಾರ್ಯಕ್ರಮಗಳಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಂಥವರು ಚಾಮುಂಡಿ ಶಿವಕುಮಾರ್ ಅವರು. ಆರಂಭದಿಂದಲೂ ಅದಕ್ಕೊಂದು ಸ್ವರೂಪವನ್ನು ಕೊಟ್ಟರು, ಸ್ವರೂಪದೊಳಗೆ ಯಶಸ್ವಿಯಾದರು. ಈಗ ಮತ್ತೆ ಎರಡನೆಯ ಸ್ವರೂಪವನ್ನು ಕೊಟ್ಟಂಥವ್ರು ಅವರೇ, ಅದರಲ್ಲೂ ಕೂಡ ಯಶಸ್ವಿಯಾದರು. ಚಾಮುಂಡಿ ಶಿವಕುಮಾರ್ ಅವರ ನೇತೃತ್ವದೊಳಗೆ, ಅವರ ಸಲಹೆಯಂತೆ ನಡೆದ ಈ ಕಾರ್ಯಕ್ರಮಗಳಿಗೆ ಹರೀಶ್ ಅವರು, ಪಾರ್ವತಿಯವರು, ಹಾಗೆಯೇ KR ಸುಧೀರ್ ಅವರು, ಚಾಮುಂಡಿ ಶಿವಕುಮಾರ್ ಅವರ ಜೊತೆಗೆ ಎಲ್ಲರೂ ಅನೇಕರಿದ್ದರು. ನಾಗರಾಜ್ರವರು, ಗುರುದೇವರು, ಹೀಗೆ ಅನೇಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದರ ಒಂದು ಸಣ್ಣ ವರದಿ ನಿಮ್ಮ ಗಮನಕ್ಕೆ. ಒಂದು ಕಡೆಗೆ ಕಾಶ್ಮೀರ ಘಟನೆಯನ್ನು ಪ್ರತಿಭಟನೆಯನ್ನು ಮಾಡಿದಂಥ 3
ಸಂಘಟನೆಗಳ ವರದಿ ಒಂದು ಕಡೆಗಾದರೆ, ಧಾರ್ಮಿಕ ವರದಿ ಗಿರಿಜಾ ಕಲ್ಯಾಣಕ್ಕೆ ಸಹಕರಿಸಿದ ಸೋಮಶೇಖರ್ ಅವರಿಗೆ ಅಭಿವಂದನೆ ಸಲ್ಲಿಸಿದ ವರದಿ ಇನ್ನೊಂದು ಕಡೆಗಾದರೆ, ಪ್ರಮುಖವಾಗಿ ಇತ್ತೀಚೆಗೆ ಜನಿವಾರದ ಗಲಾಟೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿತ್ತು. CETಯ ಪರೀಕ್ಷೆಗಳಿಗೆ ಜನಿವಾರವನ್ನು ತೆಗೆಸಲಾಗಿತ್ತು ಅಂತೇಳಿ ಸಾಕಷ್ಟು ಗಲಾಟೆಗಳಾಯಿತು. ಕೋರ್ಟಲ್ಲೂ ಕೂಡ ಅದು ಕೇಸ್ ನಡೀತು ಅಂತಕ್ಕಂಥದ್ದು. ಈ ಮಧ್ಯೊಳಗೆ ರೈಲ್ವೆ ನರ್ಸಿಂಗ್ ಸೂಪರ್ಡೆಂಟ್ ಹುದ್ದೆಗೆ ಪರೀಕ್ಷೆಗೆ ಹಾಜರಾಗುವವರಿಗೆ ಅವರ ಪ್ರವೇಶ ಪತ್ರ ಹಾಲ್ ಟಿಕೆಟ್ನಲ್ಲೇ ನಮೂದಿಸಲಾಗ್ಬಿಟ್ಟಿದೆ, ಜನಿವಾರ ಮತ್ತು ತಾಳಿಯನ್ನು ತೆಗೆದು ಬರಬೇಕು ಅಂತೇಳಿ ಅಂತ. ಇದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಘುನಾಥ್ ಎಸ್ರವರು ಖಂಡನೆಯನ್ನು ಮಾಡಿ ತಕ್ಷಣವೇ ಇದನ್ನು ಹಿಂಪಡಿಬೇಕು, ಇಲ್ಲದೇ ಹೋದರೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎನ್ನುವಂಥ ಎಚ್ಚರಿಕೆಯ ಪತ್ರವನ್ನು ವಿ ಸೋಮಣ್ಣನವರಿಗೆ ನೀಡಿದರು. ಅವರು ರೈಲ್ವೆ ಸಚಿವರು ಕೂಡ, ರಾಜ್ಯ ರೈಲ್ವೆ ಸಚಿವರು. ತಕ್ಷಣವೇ ಅದಕ್ಕೆ ಸ್ಪಂದಿಸಿದಂಥ ವಿ ಸೋಮಣ್ಣನವರು ಆದೇಶವನ್ನು ಕೂಡ ಮಾಡಿದ್ದಾರೆ. ಜನಿವಾರ ಮತ್ತು ತಾಳಿಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ, ಯಾವುದೇ ಧಾರ್ಮಿಕವಾಗಿರುವಂತಹ ಸಂಕೇತದ ವಸ್ತುಗಳು ಯಾವುದು ತೆಗೆಯಬಾರದು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಮಕ್ಕಳ ನರ್ಸಿಂಗ್ ಎಕ್ಸಾಮಿನೇಷನ್ನು ನಮ್ಮ ರೈಲ್ವೆ ಇಲಾಖೆಯ ಒಂದು ಅಡಿಯಲ್ಲಿ ನಡೀತಾ ಇದೆ. ಸುಮಾರು 35-40 ವರ್ಷದಿಂದ ಇದ್ದಂಥ ಕೆಲವು ನಿಬಂಧನೆಗಳು ಈ ಬಾರಿ ಅವರೇ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅಡ್ಮಿಷನ್ ಏನು ಪ್ರವೇಶ ಪತ್ರ ಕೊಡ್ತಾರೆ, ಆ ಪ್ರವೇಶ ಪತ್ರದಲ್ಲಿ ನಮೂದಿಸಿ ಗೊಂದಲಗಳಾಗಿದ್ವಿ. ನಾನು ನಿನ್ನೆ ಸಾಯಂಕಾಲ ಬೆಂಗಳೂರಿನಿಂದ ದೆಹಲಿಗೆ ಬರಬೇಕಾದ್ರೆ ಮಂಗಳೂರಿನ ಭರತ ಶೆಟ್ಟರು MLA ಅವರು, ನಮ್ಮ ಮಂಗಳೂರಿನ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌತ್ ಅವರು, ಶ್ರೀನಿವಾಸ್ ಪೂಜಾರು, ಅನೇಕ ಸ್ನೇಹಿತರು ಮತ್ತು ಬ್ರಾಹ್ಮಣ ಸಭಾ ಮಹಾಸಭಾದ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ನನ್ನನ್ನು ಕೇಳಿದ್ರು. ನನಗದೇನು ಅಂತ ಮಾಹಿತಿ ಇರಲಿಲ್ಲ. ಆಮೇಲೆ ಡೆಲ್ಲಿಗೆ ಬಂದ ಮೇಲೆ ಅಧಿಕಾರಿಗಳು ಕರೆದು ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು 3 ಗಂಟೆವರೆಗೂ ಕೂಡ ಮಾತನಾಡಿ, ಇವತ್ತು 10 ಗಂಟೆಗೆ ಶುರುವಾಗಿತ್ತು ನಮ್ಮದು ರಿವ್ಯೂ ಇತ್ತು. ಇವತ್ತು ಆ್ಯಕ್ಚುಲಿ ಒಂದು ಒಳ್ಳೆಯದಾಗಿತ್ತು. ಇವತ್ತು ಎಲ್ಲ ಅಧಿಕಾರಿಗಳು ಜೊತೆಯಲ್ಲೇ ಇದ್ದರು. ಹಾಗಾಗಿ ಅದನ್ನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಗಮನಕ್ಕೆ ತಂದಾಗ ತಕ್ಷಣವೇ ಅವರು ಕಾರ್ಯೋನ್ಮುಖರಾಗಿ ನಮ್ಮ ಚೇರ್ಮನ್ರು ಸನ್ಮಾನ್ಯ ಸತೀಶ್ ಕುಮಾರ್ ಅವರು ಕೂಡ ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ಅವರು 6-7ನೇ ತಾರೀಕು ಮತ್ತೆ ಇದಿದೆ ಎಕ್ಸಾಮಿನೇಷನ್, ಇನ್ನೊಂದು ಕೋರ್ಸ್ಗಿದೆ, ಅಷ್ಟೊಳಗಡೆ ಮಾಡೋಣ ಅಂತಂದ್ರೆ ನಾನು ಹೇಳಿದೆ ಇಲ್ಲ, ಅದೆಲ್ಲ ಆಗೋದಿಲ್ಲ, ಇವತ್ತೇ ಆಗಬೇಕಾಯ್ತದೆ, ಇವತ್ತೇ ಅದು ದೃಢೀಕರಣ ಆಗಬೇಕು. ಯಾವುದೇ ಕಾರಣಕ್ಕೆ ಈ ಥರದ್ದು ಗೊಂದಲ ಸೃಷ್ಟಿ ಮಾಡಿ ಮಕ್ಕಳಿಗೆ ತಲೆ ಬಿಸಿ ಆಗಿರೋದನ್ನು ತಪ್ಪಿಸಲೇಬೇಕು ಅಂದಾಗ ಇಡೀ ದೇಶಾದ್ಯಂತ ಸುಮಾರು 35-40 ವರ್ಷದ ಆ ಸುತ್ತೋಲೆ ಇವತ್ತು ವಾಪಸ್ ತೆಗೆದುಕೊಂಡಿದ್ವಿ. ಅದನ್ನ ಈಗಾಗಲೇ ನಮ್ಮ CRB ಚೇರ್ಮನ್ರು, ಸಂಬಂಧಪಟ್ಟಂಥ ಆ ಇಲಾಖೆಯ ಮುಖ್ಯಸ್ಥರಾದ ನಾವು ಅನ್ಫಾರ್ಚುನೇಟ್ಲಿ ಇವತ್ತು ರಾಜಗೋಪಾಲ್ ಅಂತ ಅಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲೇ ಇದ್ದರು, ಕನ್ನಡದವರು, ತಮಿಳುನಾಡಿನ ಕೇಡರ್ನವರು. ಅವರು ಇವತ್ತು ಅದನ್ನೆಲ್ಲ ಇದು ಮಾಡಿ ಇವಾಗಲೇ ಆದೇಶ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಆದೇಶ ಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ. ಅದರೊಳಗೆ ಏನಿದೆ, ನೀವು ಮಾಂಗಲ್ಯ ಸರ, ಚೂಡಿದಾರ ಹಾಕೊಳ್ಳೋದು, ಡ್ರೆಸ್ ಕೋಡ್ ಹಾಕೊಳ್ಳೋದು, ಬಳೆ ಹಾಕೊಳ್ಳೋದು, ಜನಿವಾರ ಹಾಕೊಳ್ಳೋದು, ಈ ಥರದ ಅನೇಕ ವಿಚಾರಗಳನ್ನು ತೋರಿಸಿ ಮಕ್ಕಳಿಗೆಲ್ಲ ಒಂದು ಕಡೆ ಕಸಿವಿಸಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳು ಯಾಕಾಯ್ತು ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಸನ್ಮಾನ್ಯ ಸಚಿವರಿಗೆ ವಿನಂತಿ ಮಾಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ನಮಗೆ ಅದು ಇದಾಗ್ತದೆ ಅಂತ. ಅದಕ್ಕೆ ಅವರು ಎಷ್ಟು ಚೆನ್ನಾಗಿ ಅಶ್ವಿನಿ ವೈಷ್ಣವ್ ಸಾಹೇಬರು ಸ್ಪಂದಿಸಿದ್ರು ಅಂದರೆ ತಕ್ಷಣವೇ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಹೇಳಿ ಇವತ್ತಿನಿಂದಾನೇ ಆ ಎಲ್ಲ ಥರದವನ್ನು ಕೂಡ ರದ್ದು ಮಾಡಿ, ಬೆಳಿಗ್ಗೆನೂ ಕೂಡ ನಾವು ನಿನ್ನೆ ಅದಾದಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಮೆಸೇಜ್ ಹೋಗಿತ್ತು, ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಆಗ್ತಾ ಇದೆ, ನಾಟ್ ಓನ್ಲಿ ಕರ್ನಾಟಕ, ಇನ್ ಎಂಟೈರ್ ದೇಶ, ವರ್ಲ್ಡ್ ಏನೇನಿದೆ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಸ್ಥಗಿತಗೊಳಿಸಿದ್ದಾರೆ. ಇನ್ನು ಮುಂದೆ ಈ ಥರದ ಸನ್ನಿವೇಶಗಳು ಆಗೋದ ಹಾಗೆ ಒಂದು ದೊಡ್ಡ ಕೆಲಸವನ್ನು ಇವತ್ತು ರೈಲ್ವೆ ಇಲಾಖೆ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ನಾನು ಅದನ್ನು ತುಂಬ ವಿನಂತಿ ಮಾಡಿದಾಗ ನಮ್ಮ ಇನ್ನೊಬ್ಬ ಸಹೋದ್ಯೋಗಿ ನಮ್ಮ ನವನೀತ್ ಸಿಂಗ್ ಬಿಟ್ಟು ಅವರು ಕೂಡ ಇದ್ದರು, ಅವರು ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಮನವರಿಕೆ ಆಯಿತು. ಈ ಥರ ಯಾಕೆ ಆಗ್ತಾ ಇದೆ ಅನ್ನೋದಾದಮೇಲೆ ನಾನು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದೆ. ಆ ಎಕ್ಸ್ಪ್ಲೈನ್ ಆದಮೇಲೆ ತಿಳ್ಕೊಂಡು ಅದನ್ನು ವಿತರಣೆ ಮಾಡಿದ್ದಾರೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದು ಈ ಥರದ ನಿಬಂಧನೆಗಳಿಲ್ಲದೆ ಅವ್ರ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅವಕಾಶ ಆಗಿದೆ. ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತೆ ಹಾಗಾಗಿ ನಿಜಕ್ಕೂ ಇದೊಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಅನ್ನುವ ದೃಷ್ಟಿಯಿಂದ ಈ ವರದಿ ನಿಮಗೆ ಕೊಡ್ತಾ ಇದ್ದೇವೆ. ಒಂದು ಕಡೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಘುನಾಥ್ರವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬೆಳಗ್ಗೆಯೇ ಜನಿವಾರದ ಗಲಾಟೆ ಆರಂಭವಾಯಿತು. ಅದಕ್ಕೊಂದು ತಾತ್ವಿಕ ಹಂತ
ಒಂದು ತಲುಪಿಸುವ ಅಷ್ಟೊತ್ತಿಗೆ ಮತ್ತೊಂದು ಪರೀಕ್ಷೆಯೊಳಗೆ ತಾಳಿ ಮತ್ತು ಜನಿವಾರವನ್ನು ತೆಗಿಬೇಕು ಅಂತಕ್ಕಂಥದ್ದು. ಬಹುಶಃ ಸೌಮ್ಯ ಸ್ವಭಾವದ ರಘುನಾಥರವರು ಉಗ್ರ ಸ್ವಭಾವದರಾಗಿ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಆರಂಭದಲ್ಲಿಯೇ ಇದು ಸಹಕಾರವಾಯಿತೋ ಏನಾಯಿತೋ ಗೊತ್ತಿಲ್ಲ. ಅವರಿಗೆ ಒಂದು ಚಾಲೆಂಜಿಂಗ್ ಕೂಡ ಆದಂಥದ್ದು ಸತ್ಯ. ಅದರಲ್ಲಿ ಎರಡರಲ್ಲೂ ಯಶಸ್ವಿಯಾಗಿದ್ದಾರೆ ರಘುನಾಥರವರು, ಅವರಿಗೆ ಅಭಿನಂದನೆಗಳು. ಅದೇ ರೀತಿ ವಿ ಸೋಮಣ್ಣನವರು, ಅವರು ಕೂಡ ಇದು ತಕ್ಷಣವೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಕೂಡ ಸೋಮಣ್ಣನವರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಭಕ್ತಿ ಶ್ರದ್ಧೆಯನ್ನು ತೋರಿಸ್ಕೊಟ್ಟಿದೆ. ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಹೇಳ್ತಾ 3 ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.